ಕ್ಷೇತ್ರದ ಹಳ್ಳಿ ವಿಲೇಜ್ ಭಾಗಕ್ಕೆ ಬಂದಿದ್ದೀವಿ. ಹಳ್ಳಿ ಜನ ಏನಂತಾರೆ ಅಂತ ಟ್ರ್ಯಾಕ್ಟರ್ ಹೋಗ್ತಿದ್ದಾರೆ. ನಾನು ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ನಿಲ್ಸಿ ಅಣ್ಣ, ನಿಲ್ಸಿ. ನಮಸ್ಕಾರ ಅಣ್ಣ. ಯಾವರು? ಮಂಟೂರಾ? ಸರಿ, ಈಗ ಮೂವ್ ಮಾಡಿ. ಲೋಕಸಭೆ ಚುನಾವಣೆ ಹತ್ರ ಬರ್ತೈತಲ್ವಾ, ಯಾವ ಪಕ್ಷ ಬಂದ್ರೆ ಒಳ್ಳೇದು ಅಂತೀರಾ? ಮೋದಿ ಪಕ್ಷ ಬಂದ್ರೆ ಚಲೋ ರೀ. ಯಾಕೆ ಮೋದಿ ಪಕ್ಷನೇ ಬರಬೇಕು? ಜನರಿಗೆ ಎಲ್ಲ ಸಂರಕ್ಷಣೆ ಕೊಟ್ಟಾನ್ರಿ, ಎಲ್ಲ ಕೆಲಸ ಮಾಡ್ಯಾನ, ಎಲ್ಲ ಅಭಿವೃದ್ಧಿ ಮಾಡ್ಯಾನ. ಹೌದಾ? ಹೌದು. ಕಾಂಗ್ರೆಸ್ ಪಕ್ಷ ಮಾಡಿಲ್ವಾ? ಹೌದು ಮಾಡೈತಿ. ಮೇಡಮ್ ನೀವ್ ಹೇಳ್ರಿ, ಯಾವ್ದು ಬಂದ್ರೆ ಉತ್ತಮ ಅಂತೀರಾ? ನಮ್ಗೆ ಮೋದಿ ಬಂದ್ರೆ ಉತ್ತಮ ರೀ. ಯಾಕೆ ನಿಮ್ಗೆ ಈಗ ಲೇಡೀಸ್ಗೆಲ್ಲ ಕಾಂಗ್ರೆಸ್ ಯೋಜನೆಗಳು ಮಾಡ್ಕೊಟ್ಟಿದ್ಯಲ್ಲ? ಒಬ್ರಿಗೊಂದು ಮಾಡ್ಯಾನ್ರಿ ಅವ್ರು. ಅಲ್ಲ, ಈಗ ನಿಮ್ಗೆ 2,000 ರೂಪಾಯಿ ಕಾಸು ಗೃಹಲಕ್ಷ್ಮಿ ಯೋಜನೆ ಬರ್ತಿಲ್ವಾ? ಅದು ಬಂದಿಲ್ಲ. ನಮ್ ತಿಂಗಳ ಪೆನ್ಷನ್ ಬಂದಿತ್ತು, ಅದು ಕಟ್ ಮಾಡ್ಯಾರ. ಯಾವ್ದು ಬಂದಿಲ್ಲ ನಮಗೆ ಮೋದಿನ ಬೇಕು. ಬನ್ನಿ, ಇನ್ನೂ ಕೂಡ ಮಹಿಳೆಯರಿದ್ದಾರೆ, ಮಾತಾಡ್ತಾ ಹೋಗೋಣ. ಅಜಯ್, ಏನ್ ಹೇಳ್ತೀರಾ? ಈಗ ಯಾವ ಪಕ್ಷ ಬಂದ್ರೆ ಉತ್ತಮ ಅಂತ ಹೇಳ್ತೀರಾ? ತಿಂಗಳ ಬರೋದು ಕಟ್ ಆಗೈತಿ, ಅದು ಕಟ್ ಆಗಿದ್ದು ಬರ್ಬೇಕು, ಎಲ್ಲ ಬರ್ಬೇಕು. ಯಾವ್ದು ಉತ್ತಮ ಅಂತಂತೀರಾ ಇರೋದ್ರಲ್ಲಿ? ಬಿಜೆಪಿ ಬಂದ್ರೆ ಉತ್ತಮನ? ಮೋದಿ ಬಂದ್ರ ಎಲ್ಲ ಏರ್ಸ್ಯಾನ. ಇವ ಯಾವ ಏರ್ಸಿರ ಇಲ್ಲಿ ನಮ್ಗೆ ಹಾಕಾಕಂತಾನ. ಇವನು ಯಾವ ಬಂದಾನ ಚಲೋ ಅಂತ ಹೇಳಿ. ನಿಮ್ಗೆ ಯಾವ್ದು ಬಂದ್ರೆ ಉತ್ತಮ? ನಮ್ಮದು ಮೋದಿ ಇದು ರೊಕ್ಕ ಬಂದಿಲ್ರಿ. ಗೃಹಲಕ್ಷ್ಮಿ ರೊಕ್ಕನ ಬಂದಿಲ್ರಿ. ಇಲ್ರಿ. ಹಂಗಾರಿಗೆ ಯಾರು ಬರ್ಬೇಕು ನಿಮಗೆ? ಮೋದಿ ಬರ್ಬೇಕಾ ಕಾಂಗ್ರೆಸ್ ಬರ್ಬೇಕ್ರಿ? ನೋಡಿ, ಇವ್ರು ಕಾಂಗ್ರೆಸ್ ಅಂತವ್ರೆ, ನೀವು ಮೋದಿನ ಮೋದಿ ಆದ್ರೂ ಒಂದ ನಮ್ಗ. ಈಗ ನಿಮಗೆ ಕಾಸು ಬಂದೈತಾ? ನಮ್ಗೆ ಬಂದೈತಿ. ನಿಮಗೆ ಬಂದಿತ್ತಾ? ನಮಗಿಲ್ರಿ, ಬಂದಿಲ್ರಿ. ಬಂದೈತೆ, ಇವ್ರಿಗೆ ಬಂದಿಲ್ಲ. ಓಕೆ. ಈಗ ಹೇಳ್ರಿ ಮೇಡಮ್ ಅವ್ರೆ. ನಮಗ ಊಟ ಕೊಟ್ಟಾರ ಅವ್ರು. ಅವ್ ಕಾಂಗ್ರೆಸ್ ಬೇಕು ನಮಗ. ನಿಮಗೆ ಒಬ್ರಿಗೊಂದು ಯಾಕೆ ಮಾಡ್ಯಾರ್ರಿ ಇವರು? ನಿಮಗೆ ಯಾವ್ದು ಬರ್ಬೇಕು ಹೇಳಿ? ನಿಮಗೆ ಯಾವ್ದು ಬರ್ಬೇಕು ಹೇಳ್ರಿ? ಮೋದಿ. ನಮಗ ಅವರ ಮೋದಿನ ಬರ್ರಿಲ್ಲ. ನಿಮ್ಗೆ ಯಾರು ಬರ್ಬೇಕ್ರಿ? ಎಲ್ಲ ಮೋದಿನ ತಗೋರಿ ಅವ್ರು. ಓಕೆ. ಎಸ್, ಇದಿಷ್ಟು ಹಳ್ಳಿ ಜನರು ಕೆಲಸ ಮುಗಿಸ್ಕೊಂಡು ಹೋಗಿ ಅವರವರ ಅಭಿಪ್ರಾಯ. ಅವರೇ ಇದ್ದಾರೆ, ಎಲ್ಲ ಒಟ್ಟೊಟ್ಟಿಗೆ ಇದ್ದಾರೆ, ಎಲ್ಲ ಜೊತೆಗೆ ಇದ್ದಾರೆ. ಕೆಲವರು ಮೋದಿ ಬೇಕು ಅಂತಂದರೆ, ಕೆಲವರು ಕಾಂಗ್ರೆಸ್ ಬೇಕು ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ನಮಗೆ ಗ್ಯಾರಂಟಿ ಯೋಜನೆಗಳ ಕೊಟ್ಟು ನಮಗೆ ಬಹಳ ಉಪಯೋಗ ಆಗಿದೆ. ಅದೇ ರೀತಿ ಮೋದಿ ಬಂದರೆ ಏನು ಇನ್ನೂ ಕೂಡ ಹಣ ಬಂದಿಲ್ಲ, ಇನ್ನೂ ಏನು ಉಪಯೋಗಗಳು ಆಗಬೇಕು ಅದನ್ನ ಮಾಡ್ತಾರೆ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ನೋಡೋಣ, ಇನ್ನೂ ಕೂಡ ಹಳ್ಳಿ ಭಾಗಕ್ಕೆ ಸಾಕಷ್ಟು ಜನ ಇದ್ದಾರೆ, ಅವ್ರನ್ನೆಲ್ಲರೂ ಕೂಡ ಹೋಗಿ ಮಾತಾಡ್ತಾ ಹೋಗ್ತೀನಿ. ಧಾರವಾಡ ಲೋಕಸಭಾ ಕ್ಷೇತ್ರ ಹುಬ್ಬಳ್ಳಿ ವಿಭಾಗ ಗ್ರಾಮದ ವ್ಯಾಪ್ತಿಯಲ್ಲಿ ನಾವಿದ್ದೇವೆ. ಆಗಲೇ ನಗರ ಪ್ರದೇಶದಲ್ಲಿ ನಾವೆಲ್ಲರೂ ಕೂಡ ಮಾತನಾಡ್ತಾ ಇದ್ದು, ಈಗ ನಾವು ಗ್ರಾಮದಲ್ಲೂ ಕೂಡ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತೀವಿ. ಸರ್ ನಮಸ್ಕಾರ, ಹೇಗಿದ್ದೀರಿ? ಆರಾಮ? ಏನು ಹೇಳ್ತೀರಿ? ಬಾರಿ ಲೋಕಸಭೆ ಚುನಾವಣೆ ಅಖಾಡ ಯಾವ ರೀತಿ ರಂಗೇರ್ತಾ ಇದೆ, ಅದರಲ್ಲೂ ಕೂಡ ಧಾರವಾಡ ಕ್ಷೇತ್ರದೊಳಗೆ ಏನು ಹೇಳ್ತೀರಿ? ಅಲ್ಲ, ಮೋದಿ ಅದ್ಯಾಕ ಕೇಳಿದ ಕೂಡಲೇ ಮೋದಿ 370 ತೆಗದ. ಅತಿ ನಮ್ಮ ಇದ್ರಾಗ 70 ವರ್ಷ ಆಳಿದ್ರು ಅವ್ರು. ಏನು ಮಾಡಿದ್ರು ಕಾಂಗ್ರೆಸ್ನವ್ರು? ಒಟ್ಟಿ ಬಾರಿ ಮೋದಿ ಅಂತಂತ. ಮೋದಿ. ಓಕೆ ಸರ್, ನೀವೇನು ಹೇಳ್ತೀರಿ ಸರ್? ಬಿಜೆಪಿ. ಯಾಕೆ ಬಿಜೆಪಿನ ಅಂತ ಹೇಳ್ತೀರಿ? ಮೋದಿ ಆಡಳಿತ ಸ್ಲೋ ಐತ್ರಿ, ಒಳ್ಳೇದೈತಿ. ಒಟ್ಟು ಮೋದಿ ಅಲ್ಲೆಲ್ಲ ಎಲ್ಲ ಸಾಕ್ತಾ ಇದೆ. ಪ್ರಹ್ಲಾದ್ ಜೋಶಿ ಅಭಿವೃದ್ಧಿ ಯಾರು ನೋಡೋದಿಲ್ವಾ? ನೋಡ್ತೇವಲ್ರಿ, ಅಭಿವೃದ್ಧಿ ಆಗೈತಿ. ಓಕೆ ಎಸ್ ಸರ್. ಓಕೆ ಲೋಕಸಭೆ ಚುನಾವಣೆ ಅಖಾಡ ರಂಗೇರ್ತಾ ಇದೆ. ಯಾವ ಪಕ್ಷ ಬಂದ್ರೆ ಉತ್ತಮ ಅಂತ ನಿಮಗೆ ಅನ್ಸುತ್ತೆ? ಬಿಜೆಪಿ ಬಂದ್ರೆ ಉತ್ತಮ ಅನಿಸ್ತದೆ. ಹೌದಾ? ಯಾಕೆ ಬಿಜೆಪಿ ಬಂದ್ರೆ ಉತ್ತಮ ಅನ್ಸುತ್ತೆ? ಅದು ಪ್ರಧಾನಮಂತ್ರಿ ಚಲೋ ಕೆಲಸ ಮಾಡಕತ್ತಾನ. ಇಲ್ಲಿ ಪ್ರಹ್ಲಾದ್ ಜೋಶಿನ ಚಲೋ ಮಾಡ್ಯಾನ ಕೆಲಸ. ಗ್ರಾಮದ ಭಾಗಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ, ನೋಡೋಣ ಯಾರ್ಯಾರು ಏನೇ ಅಂತ. ಮೇಡಮ್ ನಮಸ್ತೆ. ಅಲ್ಲ ಪರವಾಗಿಲ್ಲ, ಇರಲಿ. ನಿಮಗೆ ಯಾವ ಪಕ್ಷ ಬಂದ್ರೆ ಉತ್ತಮ ಅಂತ ಅನ್ಸುತ್ತೆ ಹೇಳಿ? ನಮಗೂ ಬಿಜೆಪಿ ಬಂದ್ರೆ ಇಷ್ಟ ಆಗುತ್ತೆ. ಬಟ್ಟೆ ಗಿಟ್ಟೆ ಭಾಳ ಜೋರಾಗಿ ಒಗಿತಾ ಇದ್ದೀರಾ? ಹೋಗಿರಿ ಆರಾಮಾಗಿ ಹೋಗಿರಿ. ಈಗ ಹೇಳಿ, ನಿಮ್ಮ ಪ್ರಕಾರ ಯಾವ ಪಕ್ಷ ಬಂದ್ರೆ ಉತ್ತಮ ಅಂತ ನಿಮಗೆ ಅನ್ಸುತ್ತೆ? ಬಿಜೆಪಿ ರೀ. ಏನಕ್ಕೆ ಈ ಭಾಗ ಫುಲ್ ಎಲ್ಲ ಬಿಜೆಪಿ? ಏನಕ್ಕೆ ಬಿಜೆಪಿ? ಯಾಕೆ ಬಿಜೆಪಿ? ಏನಾಯ್ತು ಬಿಜೆಪಿಲಿ? ನಮ್ಮ ಅನಿಸಿಕೆ ರೀ. ಸರ್ ನಮಸ್ಕಾರ. ಸರ್ ಹೇಳಿ, ಲೋಕಸಭೆ ಚುನಾವಣೆ ಅಖಾಡ ರಂಗೇರ್ತಾ ಇದೆ. ಯಾವ ಪಕ್ಷ ಬಂದರೆ ಉತ್ತಮ ಅಂತ ನಿಮಗೆ ಅನಿಸುತ್ತೆ? ನಮ್ಗೆ ಯಾವ ಪಕ್ಷದವರಾಗಲಿ ಒಳ್ಳೆ ಕೆಲಸಗಳನ್ನು ಯಾರು ಮಾಡ್ತಾರೋ ಅವ್ರಿಗೆ ವೋಟ್ ಮಾಡ್ಬೇಕಂತ ಸರಿ, ನಿಮ್ಮ ಪ್ರಕಾರ ಒಳ್ಳೆ ಕೆಲಸ ಮಾಡೋರು ಯಾರು? ಯಾವ ಪಕ್ಷ ಒಳ್ಳೆ ಕೆಲಸ ಮಾಡ್ತಾ ಇದೆ? ಆದ್ರೆ ನಮ್ಗೆ ಕಂಡು ಬಂದಿದ್ದು ನೋಡಿದರೆ ಕಾಂಗ್ರೆಸ್ ಪಕ್ಷ. ಆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ವೋಟ್ ಮಾಡ್ತೇವೆ. ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಿ? ಕಾಂಗ್ರೆಸ್ ರೀ. ಯಾಕೆ ಕಾಂಗ್ರೆಸ್ ಬರಬೇಕು? ಅದು ಮೊದಲಿನಿಂದ ಬಂದೈತ್ರಿ ಕಾಂಗ್ರೆಸ್. ಈಗ ನಿಮಗೆ ಬಿಜೆಪಿ ಪಕ್ಷ ಬಂದ್ರೆ ಒಳ್ಳೇದಾ, ಕಾಂಗ್ರೆಸ್ ಇದ್ರೆ ಒಳ್ಳೇದಾ? ನಿಮಗೆ ಏನು ಅನ್ಸುತ್ತೆ? ಕಾಂಗ್ರೆಸ್ ಒಳ್ಳೇದ್ರಿ. ಯಾಕೆ ಕಾಂಗ್ರೆಸ್ ಒಳ್ಳೇದು? ನಮ್ಮ ಕಾಂಗ್ರೆಸ್ ಒಳ್ಳೇದ್ರಿ. ಧಾರವಾಡ ಕ್ಷೇತ್ರ ಹುಬ್ಬಳ್ಳಿ ವಿಭಾಗ ನಗರ ಪ್ರದೇಶ ಆಗಿರ್ಬೋದು, ಗ್ರಾಮದಲ್ಲಾಗಿರ್ಬೋದು, ಇಂಚಿಂಚು ಜಾಗನೂ ಕೂಡ ಬಿಡದೆ ನಾವು ಜನರ ಅಭಿಪ್ರಾಯವನ್ನು ತೆಗೆದುಕೊಳ್ತಾ ಇದ್ದೇವೆ.
ಸೊ ಈಗಲೂ ಕೂಡ ಇನ್ನಷ್ಟು ಸಾಕಷ್ಟು ಜನರಿದ್ದಾರೆ, ನಾನು ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ, ಬನ್ನಿ. ಒಳ್ಳೆ ಇದ್ರ ಒಳ್ಳೆ ನಾಯಕ ಯಾರು ಇರ್ತಾರೆ ಅವ್ರು ಬಂದ್ರೆ ಚಲೋ. ನಿಮ್ಮ ಪ್ರಕಾರ ಯಾರು ಒಳ್ಳೆ ನಾಯಕ ಅಂತ ಅನ್ಸುತ್ತೆ? ನಮ್ಗೆ ಕಾಂಗ್ರೆಸ್ನಲ್ಲಿ ಅಂತ ನಾಯಕರಿದ್ದಾರಾ, BJP ಅಂತ ನಾಯಕರಿದ್ದಾರಾ? ಎಲ್ಲರೂ ಅವ್ರಿ ಕಡ್ರಿ. ಇವ್ರು 60 ವರ್ಷ ಮಕ್ಕೊಂಡವ್ರು ಈಗ ಎದ್ದಾರ. ಅವರು 60 ವರ್ಷದಿಂದ ಯಾವುದನ್ನ ರೋಡ್ ತಗೋರಿ BJP ಬಂದಿಂದಾಗ ನಾವು ಗ್ಯಾಸ್ ಇದ್ದಿಲ್ಲ, ಗ್ಯಾಸಿಗೆ 3 ತಿಂಗಳು ಪಾಳೆ ಹಚ್ತಿದ್ವಿ. ಟೆಲಿಫೋನಿಗೆ ಡ್ರಿಂಕ್ ಬುಕ್ಕಿಂಗ್ ಮಾಡೋಕೆ 1 ತಿಂಗಳ ಮಟ್ಲ ಮಾಡ್ತಿದ್ವಿ. ಇವರು ಅಭಿವೃದ್ಧಿ ಮಾಡಿದಾಗ ಅವ್ರು ಈಗ ನಂದು ಅಂದಿಟ್ಟು ನಾವು ಮಾಡ್ತೀವಿ ಅಂತೇಳಿ ಈಗ ಅವ್ರು ಬರಾಕತ್ತಾರ. ಅದು ಓಕೆ, BJP ಕಾಂಗ್ರೆಸ್? BJP ಕಾಂಗ್ರೆಸ್. ನಾವು ಕಾಂಗ್ರೆಸ್ ಪಾರ್ಟಿ ಬಿಡ್ರಿ ನಮ್ಮದು. ಈ ಕಾಂಗ್ರೆಸ್ನವ್ರು ಬಂದರು, ಮುಖ್ಯಮಂತ್ರಿ ಆದರು, ಎಲ್ಲರೂ ಆದರು. BJP ಅವರು ಕೊಡ್ತಾರೆ ಅಕ್ಕಿನ. ಇವು ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆದ್ರಲ್ಲ, ನಾನು ಅಕ್ಕಿ ಸಿಗೋದಿಲ್ಲ, ರೊಕ್ಕ ಬಿಡ್ತೀನಿ ಅಂತೇಳಿ ರೊಕ್ಕನೂ ಇಲ್ಲ, ಅಕ್ಕಿನೂ ಇಲ್ಲ. 2000 ಮಾಡ್ತೇವೆ ಅಂತ ಕೈ ಎತ್ತಿ ಹಿಂಗೆ ಹೇಳಿದ್ರು, ಅದು ಇಲ್ಲ. 6 ತಿಂಗಳಾತ, ಮತ್ತೇನು ಬಂಬಡ ಹೊಡಿಬೇಕು ಅವ್ರು. ಹಂಗಾರೆ ನಿಮಗೆ ಯಾರು ಬರಬೇಕು ಅಂತೀರಿ ಈ ಸಲ? ಮೋದಿನ ಕಾಂಗ್ರೆಸ್? ಮೋದಿನ ಬರ್ತೋರಿ ಸರ್, ಮೋದಿನೇ ಬರಲಿ ಅಂತ. ಸರ್ ನೀವೇನು ಹೇಳ್ತೀರಾ? ನಾವು ಮೋದಿನ ಬರಲಿ ಅಂತ ಕಳೆಗಳೆಲ್ಲ ಕೀಳ್ತಾ ಇದ್ದೀರಾ ಮರೆ, ಚೆನ್ನಾಗಿದ್ದೀರಾ? ಆರಾಮ? ಕೆಲಸ ಜೋರ? ಹೆಂಗೈತ್ರಿ ಧಾರವಾಡ ಕ್ಷೇತ್ರ ಲೋಕಸಭೆ ಚುನಾವಣೆ? ಯಾರು ಬಂದ್ರು ಉತ್ತಮ ಅನ್ಸುತ್ತೆ ನಿಮಗೆ? ಕಾಂಗ್ರೆಸ್ ಉತ್ತಮನ, BJP ಉತ್ತಮನ? ಯಾವ್ದು ಬಂದ್ರೆ ಖುಷಿ ನಿಮಗೆ? BJP ರೀ. BJP ಬಂದು ಉತ್ತಮ ಅಂತೀರಾ? ಮೋದಿ ಇರ್ಬೇಕು ಅನ್ಕೋತೀರಾ? ಮೋದಿ ಇರ್ಬೇಕ್ರಿ. ಒಂದು ಕಡೆ ಮೋದಿ ಅಂತ ಹೆಚ್ಚು ಅಂಶಗಳು ಕಂಡು ಬಂದರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಬರಬೇಕು, ಮತ್ತೆ ಅವಕಾಶ ಸಿಗಬೇಕು ಅಂತ ಜನರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಕಾದೋಣ, ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.